ರಾಜಶೇಖರ್ ಅವರೇ, ಈಗ ನೀವು ಕೇಳ್ತಾ ಇದ್ರಿ ಅವರು ಏನು ಸಾಧನೆ, ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ. ಓಕೆ, ನಿಮ್ಮ ಸಂಘಟನೆಗಳಿದಲ್ಲ, ನಿಮ್ಮ ಸಂಘಟನೆಗಳಿದಾವಲ್ಲ, ನಿಮ್ಮ ಕೊಡುಗೆಯನ್ನು ಹಾಗಾದ್ರೆ ದೇಶಕ್ಕೆ, ರಾಜ್ಯಕ್ಕೆ ನೋಡಿ ಸರ್, ನಿಮ್ಮ ಸಾಧನೆ ಏನು ಅಂತ ಹೇಳ್ಬಿಡಿ. ನಮ್ಮ ಸಾಧನೆ ನೋಡಿ ಸರ್, ಇವತ್ತು ನಮ್ಮವ್ರಿಗೆ ಎಷ್ಟೋ ಕಡೆ ಒಂದು ವ್ಯವಸ್ಥೆಗಳಿಲ್ಲ, ಒಂದು ಸ್ವಚ್ಛತೆ ಇಲ್ಲ, ಮನೆಗಳಿಲ್ಲ. ನಮ್ಮ ದುಡ್ಡುಗಳು ಎಲ್ಲ ಸರ್ಕಾರದ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ ಕಾಂಗ್ರೆಸ್ದವರು ಮಾಡ್ಕೊಂಡಿದ್ದಾರೆ, BJP ಅವರು ಮಾಡ್ಕೊಂಡಿದ್ದಾರೆ. ಇಡೀ ಡಬಲ್ ಸರ್ಕಾರ, ಎರಡು ರಾಜ್ಯದ ಶ್ರೇಷ್ಠ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಹೇಳ್ಕೊಂಡ್ಬಿಟ್ಟು ರಾಜಕೀಯ ಬಂದು ಇವರು ಫೇಲವರ್ ಆಗಿಬಿಟ್ಟಿದ್ದಾರೆ. ಇವ್ರು ಮಾಡ್ತಾರ, ಇವರು ಸ್ವಲ್ಪ ಎಲ್ಲೋ ಕಡೆ ನಮ್ಮ ದಲಿತರ ದಾರಿ ತಪ್ಪಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವು ಇವ್ರ ಪರವಾಗಿಲ್ಲ, ಇವ್ರ ಪರವಾಗಿಲ್ಲ. ನಾವು ನಮ್ಮ ಸಮುದಾಯಗಳಿಗೆ ದುರುಪಯೋಗಗಳು ಮಾಡಿಸ್ಕೋಬೇಡಿ, ನಮ್ಮ ಸಂಘಟನೆಗಳು ದುರುಪಯೋಗ ಮಾಡ್ಕೋಬೇಡಿ, ನಮ್ಮ ಸಂಘಟನೆ ಒಳ್ಳೆ ದಾರಿ ಕರ್ಕೊಂಡ್ಬಂದಬೇಕು ವಿಚಾರ ಅಂತ ಸಂಘಟನೆಗಳೊಂದು ವಿಶೇಷ ಇದೆ ಸರ್. ಅಲ್ಲಲ್ಲ, ಒಂದೇ ನಿಮಿಷ ಸರ್ ಕಶ್ಯಪ್ ಸರ್, ಅಲ್ಲ ನೀವು ದಲಿತ ಪರ ಅಂತ ಹೇಳ್ತೀರಿ ಅಲ್ಲಲ್ಲ. ಈಗ ನೋಡಿ, ಇವರು ಮಾಡಿದ್ವಿ, ರಾಮನಾಥ್ ಕೋವಿಂದ್ ಅವ್ರನ್ನ ನಾವು ರಾಷ್ಟ್ರಪತಿಗಳು ಮಾಡಿದ್ವಿ. ನಿಮ್ಮ ಕೊಡುಗೆ ಏನು ಸರ್? ನೀವು ಬರೀ ರಾಜಕೀಯ ದಾಳ ಅಷ್ಟೇ ಮುಂದೆ ಬಿಡ್ತಾ ಇದ್ರಿ, ಅಷ್ಟೇ ಅಮಾಯಕರನ್ನ ಮುಂದೆ ಬಿಡ್ತಾ ಇದ್ರಿ. ಒಂದು ಸಿಂಪಲ್ ಪ್ರಶ್ನೆ, ದೇಶದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಸರ್ಕಾರದಲ್ಲಿ SCP TSP ಯೋಜನೆ ಮಾಡಿದ್ವಿ. ದಲಿತರ ಉದ್ಧಾರಕ್ಕಾಗಿ, ದಲಿತರ ಕಾಲೋನಿಗಳು, ದಲಿತರ ಕೇರಿಗಳಿಗೆ ನಾವು ಒಂದು ಸಪ್ರೇಟ್ ಫಂಡನ್ನ ಎತ್ತಿಟ್ಬಿಟ್ಟು ಅವ್ರಿಗೋಸ್ಕರ ಒಂದು ಐತಿಹಾಸಿಕ ಕಾನೂನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಳೆದ ಗೌರ್ಮೆಂಟ್ ಮಾಡ್ತು. ಇಲ್ಲಿವರೆಗೂ ಅದೇ ಕಾನೂನನ್ನು ನರೇಂದ್ರ ಮೋದಿ ಸರ್ಕಾರ, RSSನವರು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ, ಜಾರಿಗೆ ತರಲಿಲ್ಲ? ಇದಕ್ಕೊಂದು ಪ್ರಶ್ನೆ ಗೊತ್ತಿಲ್ಲ. ಒಂದು ನಿಮಿಷ ನೋಡಿ, ಒಂದು ನಿಮಿಷ ನಿಮ್ಮ ಪ್ರಭೋರ, ಅದಕ್ಕೂ ಪ್ರಶ್ನೆ ಗೊತ್ಕೊಳ್ಳಿ. SCP TSP ಯೋಜನೆ ಅಂದರೆ ಒಂದು ಬಡ್ಜೆಟ್ನಲ್ಲಿ ಅವ್ರಿಗೆ ಒಂದು ಪಾಲಿಡ್ತೀವಿ. ಗ್ಯಾರಂಟಿ ಯೋಜನೆಯಲ್ಲಿ ಅವ್ರು ದಲಿತರು ಓಡಾಡ್ತಾರೆ, ಎಲ್ಲರಿಗೂ ಒಂದು ದುಡ್ಡು ಕೊಡಬೇಕು. ಆ ಹಣವನ್ನು ತೆಗೆದು ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಏನು ಆ ದುಡ್ಡು ತಗೊಂಡು ನಾವು ಗ್ಯಾರಂಟಿ ಯೋಜನೆ ಮಾಡ್ತಾ ಇಲ್ಲ. ಇದು ಗ್ಯಾರಂಟಿಯಲ್ಲೂ ದಲಿತರಿದ್ದಾರೆ, ಅವ್ರಿಗೆ ಆ ದುಡ್ಡು ಕೊಟ್ಟಿದ್ದೀವಿ ಹೊರತು ನಾವು ಅದನ್ನೇ ತಗೊಂಡು ಬಳಸಿಲ್ಲ. ಥರ್ಡ್, ಉನ್ನತವಾದ ಬಾಡಿಲಿ RSSನವರು ದಲಿತರನ್ನ ಯಾಕೆ ಸರ್ ಕೂರಿಸಿಲ್ಲ? ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ಯಾಕೆ ಉನ್ನತವಾದ ಬಾಡಿಲಿ ಯಾಕೆ ಇಲ್ಲಿವರೆಗೂ ಕೂರಿಸಿಲ್ಲ? ಅಸ್ಪೃಶ್ಯತೆ ಇನ್ನೂ ಇದೆ, ಅಲ್ಲಿ ಅಸ್ಪೃಶ್ಯತೆ ಇನ್ನೂ ಇದೆ ಸರ್. ಅದಕ್ಕೆ ಪ್ರಶ್ನೆ ಕೊಟ್ಬಿಟ್ಟು ಈ 3 ಪ್ರಶ್ನೆ ಅವ್ರು ಉತ್ತರ ಕೊಡಲಿ. ಅಂದ್ರೆ ಇಲ್ಲಿ ಜಾತಿ ಕೇಳಿ ಒಳಗಡೆ ಬಿಡ್ತಾರೆ ಅಂತ ನಿಮ್ಮ ಅಲ್ಲಿ ನಾಗ್ಪುರದಲ್ಲಿ ಅದನ್ನ ಹೇಳ್ತಾ ಇದ್ದೀರಾ ನೀವು? ನೋಡಿ, ಇಲ್ಲಿವರೆಗೂ ಉದಾಹರಣೆ ತೋರಿಸ್ಬಿಡಿ. ಹೌದು, ನಾವು ಕೂರಿಸಿದ್ದೀವಿ ಅವ್ರನ್ನ ಬಿಟ್ಬಿಟ್ಟು ಅಂತ. ಇಲ್ಲಿವರೆಗೂ ದಲಿತರಿಗೆ ಅವಕಾಶ ಕೊಟ್ಟಿದ್ದಾರಾ? ಉನ್ನತವಾದ ಸ್ಥಾನಮಾನ ಕೇಂದ್ರದಲ್ಲಿ ಬೇಡ, ರಾಜ್ಯದಲ್ಲಿ ಯಾವ್ದಾರು ಕರ್ನಾಟಕದಲ್ಲೋ ಮಹಾರಾಷ್ಟ್ರದಲ್ಲೋ ಬೇರೆ ಭಾಗದಲ್ಲಿ ಇಲ್ಲ ಉನ್ನತವಾದ ಹುದ್ದೆಯಲ್ಲಿ ಯಾರಿಗಾರ ದಲಿತರಿಗೆ ಸ್ಥಾನಮಾನ ಕೊಟ್ಟಿದ್ದಾರಾ? ಸ್ಥಾನಮಾನ ಕೊಟ್ಟಿದ್ದಾರಾ? ಥರ್ಡ್, ಮೊದಲನೇ ಪ್ರಶ್ನೆ ಒಂದೇ ನಿಮಿಷ. ಈಗ ನಮಗೆ ಕಾಂಗ್ರೆಸ್ ಆದರೂ ಅಷ್ಟೇ, BJP ಆದರೂ ಅಷ್ಟೇ, ನಮಗೆ ಎಲ್ಲಾನು ನಮ್ಮ ಜನಗಳು ದುರುಪಯೋಗ ಮಾಡ್ಕೊ ಬಂದಿದ್ದಾರೆ. ಇವರ ಕಾಂಗ್ರೆಸ್ದವರು ಒಳ್ಳೆಯವರು ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟ ಆಗುತ್ತೆ. BJP ಅವರು ಒಳ್ಳೆಯವರು ಅಂತ ಹೇಳೋಕ್ಕಲ್ಲ. ಇವ್ರು ಸಮಯ ಸಂದರ್ಭ ಬಂದಾಗ ಹೆಂಗೆ ದುರ್ಬಳಕೆ ಮಾಡ್ಕೋತಾರೆ ಅಂತಂದರೆ, ಇವತ್ತು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಇಷ್ಟು ಸರಿ ನಮ್ಮ ಖರ್ಗೆ ಸಾಹೇಬರು ಇಷ್ಟು ಸರಿ MLA ಆಗಿದ್ದಾರೆ. ಅವರು ಒಂದು CM ಮಾಡೋಕ್ಕಾಗ್ತಾ ಇರಲಿಲ್ಲ, ಪರಮೇಶ್ವರ್ಗೂ ಮಾಡೋಕ್ಕಾಗ್ತಾಯಿಲ್ಲ. ನಾವೀಗ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಮಾಡೋಕ್ಕಾಗ್ತಾ ಇಲ್ಲ. ಇವರು ಫೇಲ್ ಆಗಿಬಿಟ್ಟಿದ್ದಾರೆ. ಅವ್ರಿಗಿಂತ ಫೇಲ್ ಇವರಾಗಿದ್ದಾರೆ. ಇವ್ರು ಏನಾಗಿದ್ದಾರೆ, ಕಾಂಗ್ರೆಸ್ಸು BJPಯಲ್ಲಿ ಸದ್ಯದಲ್ಲಿ ಈಗ ನಮ್ಮ ಸಮುದಾಯಗಳಿಗೆ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು BJP ಪರವಲ್ಲ, ಇಲ್ಲ ಕಾಂಗ್ರೆಸ್ ಪರವಲ್ಲ, ಇವರಿಬ್ಬರು ಸೇಮ್ ಜನಗಳಿಗೆ ಒಂದು ಇದು ಮಾಡ್ತಾ ಇದ್ದಾರೆ. ಈ ಮೊನ್ನೆ ನಮ್ಮ ದುಡ್ಡುಗಳು, ಗ್ಯಾರಂಟಿಗಳು ಬಳಕೆ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಹೋರಾಟ, ನಿಮ್ಮ ಹೋರಾಟ ವಿಚಾರಧಾರೆ ಒಂದ್ ಸೈಡ್ ಅನಿಸ್ತಾ ಇದೆ, ಬರೀ ಕಾಂಗ್ರೆಸ್ ಕಡೆ. ಇಲ್ಲ, ನಮ್ಮ ದೇಶದ ಪರವಾಗಿ, ನಮ್ಮ ಜನಗಳ ವಿಚಾರ ಪರವಾಗಿ. ಇವತ್ತು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತುಗಳು ಯಾರು ಹಿಂದೆ ಬಂದಿರೋ ಸರ್ಕಾರ, BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ಇವತ್ತಿಗೂ ಮಾಳಿಗೆ ಮನೆಯಲ್ಲಿ ಇದ್ದಾರೆ. ಅವರು ಇವತ್ತು ಮಾಳಿಗೆ ಮನೆಯಲ್ಲಿ ಅವ್ರ ದುಡ್ಡುಗಳ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಅಷ್ಟೇ. ನಾವು RSS ವಿರೋಧವಂತಲ್ಲ. ನಾವು ನೋಡಿ, RSS ಅವ್ರಿಗೆ ಹೋಗಿ ನೀವು ಕರೆಕ್ಟಾಗಿ ನಿಮ್ಮ ಸಂಘಟನೆ ರಿಜಿಸ್ಟರ್ ಆದರೆ
ನೀಟಾಗಿ ಹೋಗಿ ಪರ್ಮಿಷನ್ ತಗೊಂಡು ಏನಿದೆ ಇಷ್ಟು ಜನ ಸಂಖ್ಯೆ ಸೇರ್ತಾ ಇದೀವಿ ಅಂತ ಒಂದು ವ್ಯವಸ್ಥೆಗಾಗಿ ಕೋಲ್ಗಳು ಬಳಕೆ ಮಾಡಬೇಡಿ. ಈ ದೇಶದ ಕಾನೂನು ಇದೆ. ಈಗ ನೀವು ಬಳಕೆ ಮಾಡ್ತಾ ಇದೀವಿ ಅಂತಂದ್ರೆ ನಾಳೆಗೆ ಇನ್ನೊಬ್ಬರು ಬಂದ್ಬಿಟ್ಟು ನಾವು ಇದು ಮತ್ತೊಂದು ಬಳಕೆ ಮಾಡ್ಕೋತೀವಿ, ಇನ್ನೊಂದು ಬಳಕೆ ಮಾಡ್ಕೋತೀವಿ ಬರ್ತಾ ಇದ್ದೇವೆ. ಇದಕ್ಕೆ ನಾವು ಕಡಿಯಾಣ ಸಂಘಟನೆಯವರು ಹಾಕ್ತಾ ಇದೀವಿ ವಿಚಾರ. ನಾವು RSS ವಿರುದ್ಧವಂತಲ್ಲ, ನಾವು ಈ ದೇಶದ ಸಂವಿಧಾನ ಒಂದು ಪರವಾಗಿ ಒಂದು ಕೆಲಸಗಳು ಮಾಡುವ ಸಂಘಟನೆಗಳು. ನೀವು RSS ಸಿದ್ಧಾಂತನ ಒಪ್ಪಲ್ಲ ಹಾಗಾದ್ರೆ? ಅವ್ರ ಸಿದ್ಧಾಂತ ಅವ್ರ ಸಂಘಟನೆಗಳು ಅವ್ರು ಪಾಲನೆ ಮಾಡಿ ಸರ್. ನೀವು ರಿಜಿಸ್ಟರ್ ಸಂಘಟನೆ ಏನ್ ಕಾನೂನು ಇದೆ ಪಾಲನೆ ಮಾಡಿ. ನೀವು ಕೋಲ್ಗಳು ಬಳಕೆ ಮಾಡಬೇಡಿ. ಜನಗಳಿಗೆ ಏನು ಹೇಳಕ್ ಇಷ್ಟಪಡ್ತಾ ಇದ್ರ? ಜನಗಳಿಗೆ ಪೆನ್ ಕೊಡೋ ಜಾಗದಲ್ಲಿ ಕೋಲ್ ಇಟ್ಕೊಡೋದು, ನಾಳೆ ಬಂದಕ್ಕೆ ಹಿಡಿತಾರ ಅವರು ಇವೆಲ್ಲ ಹಿಡ್ಕೊಂಡ್ಬಿಟ್ಟು ಜನಗಳಿಗೆ ಏನಿದು ದೇಶ ಹೊಡೆಯುವಂತ ಕೆಲಸಗಳು ಇವ್ರು ಮಾಡಬೇಡಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಬೇರೆ ನಿಜ. ನಾವು ಮಾನ್ಯ ಚಂದ್ರಶೇಖರ್ ಅಲ್ಲ ಈಗ ನೋಡಿ, ಈಗ ಕೋಲು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ರಂಜಾನ್ ಹಬ್ಬ ಬರುತ್ತೆ, ಅವಾಗ ಸರ್ ನಾವು ಖಡ್ಗ ಹಿಡ್ಕೋತೀವಿ. ಆಲ್ರೆಡಿ ಅಲ್ಲ ಸಂಘಟನೆ ಕೇಳಿದ್ರೆ ಖಡ್ಗ ಅಲ್ಲ, ನೀವೇ ಪುಷ್ಟಿ ಕೊಟ್ಟಂಗಾಗುತ್ತೆ. ಈಗ ನಾವು ನೋಡಿ RSS ನಲ್ಲಿ ಪಥಸಂಚಲನದಲ್ಲಿ ಕೋಲಿಟ್ಕೊಂಡು ಹೋಗ್ತಕ್ಕಂಥದ್ದು ಆತ್ಮಸ್ಥೈರ್ಯಕ್ಕೋಸ್ಕರ ಮತ್ತೆ ಒಂದು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಅಂತಕ್ಕಂಥದ್ದು RSS ನ ದೊಡ್ಡ ನಾಯಕರುಗಳು ಸಹ ಹೇಳಿದ್ದಾರೆ. ಯಾವತ್ತೂ ಸಹ RSS ನ ಇತಿಹಾಸದಲ್ಲೇನೆ ಆ ಒಂದು ಏನು ದಂಡ ಅಂತ ಹೇಳ್ತೀವಿ ನಾವು, ಆ ದಂಡವನ್ನ ಉಪಯೋಗ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿಲ್ಲ. 100 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಸಹ ದಂಡವನ್ನು ಉಪಯೋಗಿಸಿರ್ತಕ್ಕಂಥದ್ದಿಲ್ಲ. ಅದನ್ನು ಕೇವಲ ಆತ್ಮಸ್ಥೈರ್ಯಕ್ಕೋಸ್ಕರ. ಯಾವತ್ತೂ ಸಹ RSS ಶಾಖೆಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು ರಾಷ್ಟ್ರಭಕ್ತಿಯ ಗೀತೆಗಳು ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಮಾತುಗಳು, ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಮಾತುಗಳು, ದೊಡ್ಡ ಬುದ್ಧ ಬಸವಣ್ಣನ ವಚನಗಳನ್ನ ಹೇಳ್ಕೊಡ್ತಕ್ಕಂಥದ್ದು. ಯಾವತ್ತೂ ದೇಶ ವಿರೋಧಿ ಬಸವಣ್ಣ ವಚನ ಹೇಳ್ಬಿಡ್ರಿ. ಒಂದು ಬಸವಣ್ಣ ವಚನ ಹೇಳ್ಬಿಡ್ರಿ. ನೀವು ಕಾಂಗ್ರೆಸ್ ವಕ್ತಾರ ST ಹಣವನ್ನ ನಾವು STP ಹಣವನ್ನ ನಾವು ತೆಗೆದುಕೊಂಡ್ಬಂದ್ಬಿಟ್ಟಿದೀವಿ. ಅಂದ್ರೆ ನಾವು ಅದನ್ನ ಆ ಹಣವನ್ನ ನಾವು ತಗೊಂಡ್ಬಂದು ಯೂಸ್ ಮಾಡ್ಲಿಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಿದ್ದೀವಿ ಅಥವಾ ಒಂದು ಆ ಯೋಜನೆಯನ್ನ ತೆಗೆದುಕೊಂಡ್ಬಂದಿದ್ದೀವಿ ಅಂತ. ಹೌದು ಸ್ವಾಮಿ, ಕಾಂಗ್ರೆಸ್ ವಕ್ತಾರನ್ನು ಗೌರವಿತವಾಗಿ ಹೇಳ್ತಾ ಇದ್ದೀನಿ. ನೀವು ಯಾವತ್ತೂ ಸಹ ಇದನ್ನೇ ಮಾಡಿದ್ದು. ದಲಿತರ ಹೆಸರು ಹೇಳ್ಕೊಂಡು ದಲಿತರಿಗೆ ಅಂತೇಳಿ ST ಹಣವನ್ನ ನೀವು ತೆಗೆದುಕೊಂಡ್ಬಂದ್ರಿ, ಆ ಯೋಜನೆ ತೆಗೆದುಕೊಂಡ್ಬಂದ್ರಲ್ಲ, ದಲಿತರಿಗೆ ಉಪಯೋಗ ಆಗ್ತಾ ಇದೆಯಾ? ಆ ಹಣವನ್ನು ನೀವ್ಯಾಕೆ ಉಪಯೋಗಿಸ್ಕೊಂಡ್ರಿ? 38,000 ಕೋಟಿ ಹಣವನ್ನ. ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೇಳಿದ್ರು, ಉನ್ನತ ಸ್ಥಾನದಲ್ಲಿ ಯಾರೂ ಸಹ ದಲಿತರಿಲ್ಲ ಅಥವಾ ಸಣ್ಣ ಪುಟ್ಟ ಜಾತಿಯವರಿಲ್ಲ, ಎಲ್ಲ ದೊಡ್ಡವರೇ ಇದ್ದಾರೆ ಅಂತ ಹೇಳಿ. ಸ್ವಾಮಿ, ಈ ದೇಶದ ಪ್ರಧಾನಮಂತ್ರಿಗಳು ಅವ್ರು ಯಾರು ಸಹ ಉನ್ನತ ಜಾತಿಯಿಂದ ಬಂದವರಂತಲ್ವಲ್ಲ, ಅವರು ಸಹ RSS ನ ಸ್ವಯಂ ಸೇವಕರು. ಈ ದೇಶದ ರಾಷ್ಟ್ರಪತಿಗಳು, ಈ ದೇಶದ ಇದಕ್ಕೆ ಮುಂಚೆ ಇದ್ದಂತಹ ರಾಷ್ಟ್ರಪತಿಗಳು, ಅವ್ರು ಯಾರು ಕರ್ನಾಟಕದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ನೀವು ಎಲ್ಲ ರಾಜ್ಯಗಳ ಸರಸಂಚಾರ ಚಾಲಕ ಆಗಿರ್ಬೋದು, ಜವಾಬ್ದಾರಿತ ಸ್ಥಾನದಲ್ಲಿ ನೀವು ಇವ್ರು ಹೇಳೋ ಪ್ರಕಾರ ಯಾವ್ದೋ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಂತಲ್ಲ, ಪ್ರತಿಯೊಂದು ಜಾತಿಯಲ್ಲೂ ಇದ್ದಾರೆ. ಇದು ಕರ್ನಾಟಕದಲ್ಲಿ ನೀವು ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ ಬೇಕಾದ್ರೆ ಅವ್ರ ಜಾತಿಯನ್ನ, ಮೂಲ ಜಾತಿಯನ್ನ ಹುಡುಕಿ. ಸರ್, ನಾವು ಯಾವತ್ತು RSS ನಲ್ಲಿ ನಾನು ಶಾಖೆಗೆ ಭೇಟಿ ಕೊಟ್ಟಿದ್ದೀನಿ ಸರ್. ಯಾವತ್ತು ನನ್ನ ಜಾತಿ ಯಾವುದು ಅಂತ ಕೇಳಿಲ್ಲ. ನನ್ನ ಜೊತೆ ನನ್ನ ದಲಿತ ಯುವಕರುಗಳು, ನನ್ನ ಸ್ನೇಹಿತರುಗಳು ಬಂದಿದ್ದಾರೆ, ಅವ್ರ ಜಾತಿ ಯಾವತ್ತು ಅಂತ ಕೇಳಿಲ್ಲ. ಜಾತಿಯನ್ನ ಮೀರಿ ರಾಷ್ಟ್ರವನ್ನ ಕಟ್ತಾ ಇರ್ತಕ್ಕಂಥದ್ದು RSS. ಓಕೆ ವೇಣುಗೋಪಾಲ್ ಸರ್, ಈಗ ನನ್ನ ಕೊನೆ ಪ್ರಶ್ನೆ ನಿಮಗೆ. ಅಷ್ಟೊಂದು ರಾಷ್ಟ್ರ ಪ್ರೇಮ ಇದ್ರೆ, ದೇಶದ ಮೇಲೆ ಭಕ್ತಿ ಇದ್ರೆ, ನೀವು ಏನೋ ಗಡಿಗೆ ಹೋಗಿ, ನಮ್ಮ ಬಾರ್ಡರ್ಗಳಿಗೆ ಹೋಗಿ ಗನ್ ತಗೊಂಡು ಹೋರಾಡಿ ಪರದೇಶದ ವಿರುದ್ಧ ಅಥವಾ ನಮ್ಮ ಶತ್ರುಗಳ ಅವಕಾಶ ಕೇಳಿದ್ದು ಸರ್. ನಾವು ಆಪರೇಷನ್ ಸಿಂಧೂರ ಟೈಮ್ನಲ್ಲಿ ಅವಕಾಶ ಕೇಳಿದ್ದು, ಅದು ಉತ್ತರ ಕೊಡ್ತಾರೆ ಸರ್. ಈ ಹಿಂದೆ ಆದಂತ ಅನೇಕ ಯುದ್ಧಗಳಲ್ಲಿ, ಚೈನಾ ಯುದ್ಧ, ಭಾರತ ಚೈನಾ ಯುದ್ಧ ಆದಾಗ ಸಂಘದ ಸ್ವಯಂ ಸೇವಕರು ನಿಮಗೆ ಬಾರ್ಡರ್ ಹೋಗಿ ನಿಮಗೆ ಅವರು ಶಸ್ತ್ರಾಸ್ತ್ರ ಹಿಡಿಯೋದಕ್ಕೂ ತಯಾರಾಗಿ ಅದನ್ನ ಆರ್ಮಿಯವರೆಗೂ ಹೇಳಿದರೆ ಮಾಡಿದ್ದಾರೆ. ಎರಡನೇದು ಸರ್, ಬರೀ ಆರ್ಮಿಗೂ ಬಾರ್ಡರ್ಗೆ ಹೋಗಿ ನಾವು ನಿಲ್ಲಕ್ಕಿಂತ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಏನಾಯ್ತು, ಅವಾಗ ನೊಂದ ಕುಟುಂಬಗಳಿಗೆ ಸಾವಿರಾರು ಹಿಂದೂ ಕುಟುಂಬಗಳು ಬಂದಾಗ ಅವರನ್ನ ಪೋಷಿಸಿದ್ದು ಇದೇ ನಮ್ಮ ಸಂಘದ ಸ್ವಯಂ ಸೇವಕರು. ಇತ್ತೀಚೆಗೆ ನಡೆದಂತ ಕರೋನಾದಲ್ಲಿ ಹಲವಾರು ಜನರು ಮೃತಪಟ್ಟರು. ಅವರ ಶವ ಸಂಸ್ಕಾರವನ್ನ ಜಾತಿ ಮತ ನೋಡದೆ ಅವರ ಶವ ಸಂಸ್ಕಾರವನ್ನು ಮಾಡಿದ್ದು RSS ಸಂಘಟನೆ. ಹಲವಾರು ಕಡೆ ಆದಂತ ಫ್ಲಡ್ಸ್ ಆಯ್ತು, ಯಾವುದೇ ಒಂದು ಚಂಡಮಾರುತ ಇರ್ಬೋದು, ಯಾವುದೇ ಒಂದು ಪ್ರಕೃತಿ ವಿಕೋಪ ಆದಾಗ್ಲೂ ಸಹ ಸಂಘ ಮೊದಲೇ ಹೆಜ್ಜೆ ಬಂದು ಅಲ್ಲಿನ ಸ್ವಯಂ ಸೇವಕರು ಬಂದು ಅದರಲ್ಲಿ ತೊಡಗಿಸ್ಕೊಳ್ಳುವಂತದ್ದಿದೆ. ಹೀಗಿರುವಾಗ ನಾನು ದೇಶಭಕ್ತಿಯನ್ನು ನಾವು ತೋರಿಸ್ಬೇಕಾದ್ರೆ ನಾನು ಬಾರ್ಡರ್ಗೆ ಹೋಗಿ ತೋರಿಸ್ಬೇಕು ಅನ್ನೋದಿಲ್ಲ. ನಾನು ಭಾರತದಲ್ಲೇ ಇದ್ದು ನಮ್ಮ ಸಮಾಜದಲ್ಲೇ ಇದ್ದುಕೊಂಡು ನಾನು ರಾಷ್ಟ್ರದ ಹಿತವನ್ನು ಕಾಯುವಂತ ಕೆಲಸವನ್ನ ಸಂಘ ಹಿಂದೆಂದೂ ಮಾಡ್ತಾ ಇದೆ. 100 ವರ್ಷ ಆಗಿದೆ. ಯಾವುದೇ ಸಂಘಟನೆ ಸರ್, ಮಾನವ ಸಂಘಟನೆ
100 ವರ್ಷ ಉಳಿಯೋದು ಬಹಳ ಕಷ್ಟವಾದ ಕೆಲಸ. ಓಕೆ ವೇಣುಗೋಪಾಲ್ ಅವರೇ, ಮತ್ತೆ ಬರ್ತೀನಿ ಸರ್. ಈಗ ಕೆಲವು ಕಡೆ ಕಾಂಗ್ರೆಸ್ ಕಾರ್ಯಕರ್ತರೇ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರಂತೆ RSS. ಅವೆಲ್ಲ ಶುದ್ಧ ಸುಳ್ಳು. ನನ್ನ ಸರ್, ನಿಜ. ಪ್ರಶ್ನೆ ನೋಡಿರಿ, ಅಲ್ಲ, ಅಲ್ಲ, ಕೆಲವು ಪ್ರಭು ಅವರೇ, ವರದಿಗಳು ಬರ್ತಾ ಇದ್ದಾವೆ. ನೋಡಿ, ಕರಾವಳಿ ಭಾಗದ ಒಂದ್ ನಿಮಿಷ, ಶಾಸಕರೇ ಪಾಲ್ಗೊಂಡಿದ್ದಾರೆ. ಕಾಂಗ್ರೆಸ್ನವರೇ ಭಾಗಿಯಾಗ್ತಿದ್ದಾರಂತೆ. ನೋಡಿ, ನಿಮಗೆ ಮುಜುಗರ ಅಲ್ವಾ ಈಗ? ಕಾಂಗ್ರೆಸ್ ಶುದ್ಧ ಶಾಸಕರು ಸುಳ್ಳು, ಶುದ್ಧ ಸುಳ್ಳು. ಒಂದ್ ನಿಮಿಷ, ನಾ ಮಾತಾಡ್ಬಿಡ್ತೀನಿ ಪ್ರಭು ಅವರೇ. ನನ್ನ ಪ್ರಶ್ನೆ ಲೈಸ್ ಇವತ್ತು ಅದೇ, ನಾಳೆನೂ ಅದೇ, ನಾಳಿದ್ದು ಅದೇ. ನಾವು ಇವತ್ತು ಕೇಳೋದೇ, ನಾಳಿದ್ದು ಕೇಳೋದೇ. ಇವರು ಏನಕ್ಕೆ ರಿಜಿಸ್ಟರ್ ಆಗಿಲ್ಲ? ಓಕೆ, ಇವ್ರಿಗೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಐಷಾರಾಮಿ ಕಟ್ಟಡಗಳ ಕಟ್ಟಕ್ಕೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಇವರು ನೆಲದ ಕಾನೂನನ್ನು ಗೌರವಿಸಿಲ್ಲ. ನೆಲದ ಕಾನೂನು ಗೌರವಿಸಿದಾದ್ರೆ ಅವರ ಸಂಘಟನೆ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ತಾ ಉತ್ತರ ಕೊಟ್ಟಿದ್ದಾರೆ, ಆಗ್ಲೇ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಉತ್ತರ ಬಂದಿಲ್ಲ, ಸುತ್ತಿ ಬಳಸಿಲ್ಲ. ಏನಕ್ಕೆ ಸಂಘಟನೆ ಇವಾಗ ಅವ್ರ ಸಂಘಟನೆ ರಿಜಿಸ್ಟರ್ ಆಗಿದ್ರೆ ಪ್ರಿಯಾಂಕರ್ಗೆ ಇವತ್ತು ಕೇಳಿದರೆ ನಿಮ್ಮ ಸಂಘಟನೆಯ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇದ್ರೆ ತೋರಿಸಿ, ಜನರ ಮುಂದೆ ಬಿಸಾಕಿ. ಹೌದು, ಸ್ವಯಂ ಸೇವೆ ಮಾಡ್ಲಿಕ್ಕೆ ಸ್ವಯಂ ಸೇವೆ ಅಲ್ಲ, ಸ್ವಯಂ ಸೇವೆ ಇಟ್ಕೊಂಡು ನೀವು ಲೂಟಿ ಮಾಡ್ತಾ ಇದ್ದೀರಾ. ಜನರ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದೀರಾ ನೀವು. ಜನರ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದೀರಾ ನೀವು. RSS ನ ಸಬ್ ಬ್ರಾಂಚೆಸ್ ಜನರ ದುಡ್ಡನ್ನ ಲೂಟಿ ಮಾಡ್ತಿದ್ದೀರಾ. ರಿಜಿಸ್ಟರ್ ಆಗಿರೋ ಮೊಕದ್ದಮೆ ಬಿಸಾಕಿ ಸಂಘಟನೆ ಪತ್ರನ. ಓಕೆ, 20 ವರ್ಷ ಓಕೆ, ಏನಾದ್ರೂ RSS ಓಕೆ ಸರ್, ಓಕೆ, ಅದಕ್ಕೆ ಸರ್ದಾರ್ ಪಟೇಲ್ ಬ್ಯಾನ್ ಮಾಡಿದ್ದು. ಚರ್ಚೆ ಮಾಡೋಣ ಸರ್, ಚರ್ಚೆ ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಖಂಡಿತ ಚರ್ಚೆ ಮಾಡೋಣ ಸರ್. ಥ್ಯಾಂಕ್ ಯು ದಿಲೀಪ್ ಅವರು, ಥ್ಯಾಂಕ್ ಯು ರಾಜಶೇಖರ್ ಸರ್, ಥ್ಯಾಂಕ್ ಯು. ಟೈಮ್ ಸಮಯ ಆಗಿದೆ. ಥ್ಯಾಂಕ್ ಯು ಕಶ್ಯಪ್ ಸರ್, ಥ್ಯಾಂಕ್ ಯು ವೇಣುಗೋಪಾಲ್ ಸರ್. ನಮಗೂ ಕೂಡ ನೋಡಿ, ಈಗ ಚರ್ಚೆ ಅಂತೂ ಬಹಳ ಕಾವೇರಿದ ಮಟ್ಟದಾಗೆ ನಡೀತಾ ಇದೆ. ಬಟ್ ಕುತೂಹಲ ಇರೋದು 28ಕ್ಕೆ ಶಾಂತಿ ಸಭೆ ಅಂತೂ ಆಗುತ್ತೆ. 30ನೇ ತಾರೀಕು ಅವಕಾಶ ಸಿಗುತ್ತಾ ಇಲ್ವ ಅಂತೇಳಿ. ಅವಕಾಶ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ RSSನ ನಾಯಕರಿದ್ದಾರೆ. ಬಟ್ ಉಳಿದ ಸಂಘಟನೆಗಳಿಗೆ ಅವಕಾಶ ಸಿಗುತ್ತಾ ಇಲ್ವಾ? ಬಹುಶಃ ಪ್ರತ್ಯೇಕ ದಿನಾಂಕನ ನಿಗದಿ ಮಾಡಿ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಅದೇನಾದರೂ ಇಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಪಕ್ಷಗಳು ಆ ಸಂಘಟನೆಗಳನ್ನು ಬಳಸಿಕೊಳ್ಬಾರ್ದು. ಬಟ್ ಅವರ ಉದ್ದೇಶಕ್ಕೋಸ್ಕರ ಕೆಲವು ಸಂಘಟನೆಗಳು ಯಾವುದೇ ಕಾರಣಕ್ಕೂ ಅವರನ್ನು ಮೆಚ್ಚಿಸಲಿಕ್ಕೋಸ್ಕರ ಬೀದಿಗಿಳಿದು ಹೋರಾಟವನ್ನು ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಬಾರ್ದು. ಸಾಮಾಜಿಕವಾದಂಥ ಕಳಕಳಿ ಎಲ್ಲರಿಗೂ ಕೂಡ ಇರಬೇಕು. ಮತ್ತು ಜಾತಿ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಕೂಡ ಹಾಗೆ ಇದೆ. ಅದನ್ನು ಮೊದಲು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಹೋರಾಟವನ್ನು ಮಾಡಬೇಕು ಅನ್ನುವಂಥ ಆಶಯ ನಮ್ಮದಾಗಿದೆ. ಇದೇ ಇವತ್ತಿನ ಡಿಬೇಟ್ ಆಗಿತ್ತು. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.